ನಮ್ಮಮ್ಮ ಹೋಗಿದ್ದು ಇನ್ನೂ ಬರಲಿಲ್ವಲ್ಲಪ್ಪ. ಸೀಮನ್ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಯ್ತು. ಎಲ್ಲೋಯ್ತೋ ಏನೋ, ಯಾರ ಜೊತೆ ಹೋಯ್ತೋ ಏನೋ ಗೊತ್ತಿಲ್ವಲ್ಲ. ಅಮ್ಮ ಅಮ್ಮ ಹೋಗಿದ್ದೇನಮ್ಮ. ಸೀಮಾ ಸಿಕ್ಕಿದ್ಲಾ? ಲಾಯರ್ ಹತ್ರ ಹೋಗಿದ್ರಾ? ಎಲ್ಲಾದ್ರೂ ಹೋಗ್ತೀನಿ ಅದನ್ನ ತಿಳ್ಕೊಂಡು ನಿನ್ಗೇನಾಗಬೇಕು ಬಿಡು. ನಿನ್ಗೆ ತಂಗಿ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ತಾನೆ? ಏನೋ ನೀನ್ ಹೆಂಡತಿ ಮಾಡಿರೋ ತಪ್ಪಿಗೆ ಅವಳು ಸಿಟ್ ಮಾಡ್ಕೊಂಡು ಹಿಂಗೆಲ್ಲ ಮಾಡಿಸಿ ಕಿಡ್ನಾಪ್ ಮಾಡಿಸಿ ಜೈಲ್ಗೆ ಹೋಗ್ಯಾಳಲ್ಲ. ತಂಗಿನ ಬಿಡಿಸ್ಕೊಂಬಂದು ತಿದ್ದಿ ಬುದ್ಧಿ ಹೇಳ್ಬೇಕು ಅಂತಾನ ಸ್ವಲ್ಪನೂ ನಿನ್ಗೆ ಅನ್ಸೋದೇ ಇಲ್ಲ ಅಲ್ವೇ? ನಿನ್ಗೆ ಯಾಕೆ ಅನ್ಸುತ್ತೆ? ಯಾಕೆಂದ್ರೆ ನಿನ್ನ ಹೆಂಡತಿ ನಿನ್ ತಲೆ ತಿದ್ದಿದಾಳಲ್ಲ. ಅದಕ್ಕೇನೆ ಬಿಡು, ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಯಾರನ್ನಾದ್ರೂ ಭೇಟಿ ಮಾಡಿ ಬರ್ತೀನಿ. ನಿನಗೆ ಅದ್ರ ಚಿಂತೆ ಬೇಡ. ಅಯ್ಯೋ ಹಂಗಲ್ಲಮ್ಮ, ಸ್ವಲ್ಪ ದಿನ ಇರಲಿ, ಒಂದು ತಿಂಗಳು, ಆಮೇಲೆ ನಾವು ಬಿಡಿಸ್ಕೊಂಬರೋಣ ಅಂತ ಅಪ್ಪನೇ ಮಾತಾಡ್ತಾ ಇತ್ತು. ಇನ್ನೂ ಅವಳು ಜೈಲಿಗೆ ಹೋಗಿ ಒಂದು 10 ದಿವಸ ಆಯ್ತೇನೋ. ಇಷ್ಟು ಬೇಗ ಯಾಕೆ ಬಿಡಿಸ್ಕೊಂಬರ್ತೀವಿ ಹೇಳು? ಅವಳಿಗೂ ಬುದ್ಧಿ ಬರಬೇಕಂದ್ರೆ ಸ್ವಲ್ಪ ದಿನ ಕಷ್ಟ ಅನುಭವಿಸ್ಬೇಕು. ಕಷ್ಟ ಏನು ಅಂತ ನಾವು ತೋರಿಸಿಲ್ವಲ್ಲ, ಚಿಕ್ಕ ಹುಡುಗಿಯಿಂದನ ಮುದ್ದು ಮಾಡಿ ಬೆಳೆಸಿದಲ್ಲ, ಅದಕ್ಕೇನೆ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅವಳು. ನಮ್ಗೇನು ಪ್ರೀತಿ ಇಲ್ಲ ಅಂತ ನಾನು ತಿಳ್ಕೊಬೇಡ, ತಂಗಿ ಮೇಲೆ ಪ್ರೀತಿ ಇದ್ದೇ ಐತೆ. ಆದರೆ ಅವಳಿಗೂ ಬುದ್ಧಿ ಬರಲಿ ಅಂತ ಅಷ್ಟೇನೆ, ನಂದು ಅಪ್ಪ ಇಂದನು. ಏನಾದ್ರೂ ಮಾಡ್ಕೊಳ್ರಪ್ಪ ನೀನು ನಿಮ್ಮ ಅಪ್ಪ ಇನ್ನೂ. ಅವಳು ನಿನ್ನ ಹೆಂಡತಿ ಮದುವೆ ಆಗಿ ಬಂದ್ಮೇಲೆ ನೀವಿಬ್ರು ಬದಲಾಗ್ಬಿಟ್ರಿ. ನಾನು ಅದಕ್ಕೆ ಅವಳನ್ನ ಮನೆಗೆ ಸೇರ್ಸಲ್ಲ ಅಂತ ಹೇಳಿದ್ದೆ. ನಿಮ್ಮ ಅಪ್ಪನೇ ಬಲವಂತ ಮಾಡಿ ಮನೆಗೆ ಸೇರ್ಸ ಮಾಡಿದ್ದು. ಜೊತೆಗೆ ಅಜ್ಜಯ್ಯಮ್ಮ ಬೇರೆ. ಈಗ ಅದು ಇದು ಅವ್ರು ಸರಿ ಇಲ್ಲ ಅಂತ ಹೇಳ್ತಾಳೆ ಅಜ್ಜಯ್ಯಮ್ಮ ಮನೆಗೆ ಸೇರ್ಸ ಮಾಡಿ. ತಗ ಎಲ್ಲರೂ ಸೇರಿ ನನ್ನ ಮಗಳ ಜೀವನನ ಹಾಳು ಮಾಡಿದ್ರಿ ಇವತ್ತು. ಅಯ್ಯೋ ಅಮ್ಮ, ಹಂಗೆ ಯಾಕಮ್ಮ ತಿಳ್ಕೊಂತೀಯ? ಅವಳ ಜೀವನ ಏನೂ ಆಗಲ್ಲ ಬಿಡು. ಜೈಲಿಂದ ಬಂದ ತಕ್ಷಣ ಒಳ್ಳೆ ಕಡೆ ನೋಡಿ ಮದುವೆ ಮಾಡೋಣ. ತೀರಾ ಅವಳು ಯಾರನ್ನ ಇಷ್ಟಪಡ್ತಾಳೋ ಅವ್ರ ಜೊತೆ ಮದುವೆ ಮಾಡೋಣ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಆಯ್ತಪ್ಪ, ತಲೆ ಕೆಡಿಸ್ಕೋಬೇಡ. ಅವಳು ಅಲ್ಲೇ ಇರಲಿ. ಆಮೇಲೆ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಏನಾನ ಆತನ ಗತಿ ಆದ್ರೆ ಯಾರ ಗತಿ? ಏನು ಬೇಡ, ಸುಖವಾಗಿ ಸುಪ್ಪತ್ತಿಗೆಲ್ಲಿ ಬೆಳೆದಾಳನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರೆ ಅವಳಿಗೆ ಏನಾಗ್ಬೇಡ ಪಾಪ. ಹಂಗೇನೆ ಗೋಳು ಅಂತ ಅಳ್ತಾ ಇತ್ತ ಪಿಳ್ಳಿ, ನನ್ನ ಕರ್ಕೊಂಡು ಹೋಗಮ್ಮ ಇಲ್ಲಿಂದ, ನನಗೆ ಭಯವಾಗುತ್ತೆ ಅಂತಾನೆ. ನಿಮ್ಗೆ ಅದೆಲ್ಲ ಏನು ಗೊತ್ತಾಗಲ್ಲ. ನಿಮ್ಗೆಲ್ಲಿ ಗೊತ್ತಾಗುತ್ತೆ? ನಾನ್ ತಾನೆ ಎತ್ತಿರೋ ಸತ್ತಳ್ಳಿನ ಸಂಕಟ ನಿಮ್ಗೇನು ಗೊತ್ತಾಗುತ್ತೆ ಬಿಡು. ನಿನಗೂ ಒಂದು ಮಗನೋ ಮಗಳು ಹುಡ್ತಾಳಲ್ಲ, ಅವಾಗ ಹಿಂಗೇನಾದ್ರೂ ಆದ್ರೆ ಯಾವಾಗ ಗೊತ್ತಾಗುತ್ತೆ ಅದ ಕಷ್ಟ ಏನು ಅಂತಾನೆ. ಅಮ್ಮ ಅಮ್ಮ, ಮನು ಇಲ್ಲ ತಿಮ್ಮನೂ ಇಲ್ಲ, ಹೋಗು ಸುಮ್ಮನೆ. ಏನೇ ಜಯಿ, ಸೀಮನ್ ನೋಡ್ಕೊಂಬಂದ ಬೇಲ್ ಕೊಡ್ತಾರಂತ ಹೆಂಗೆ? ಲಾಯರ್ ಹತ್ರ ಹೋಗಿದ್ರೋ ಹೆಂಗೆ? ವಾಸನ್ ಕರ್ಕೊಂಡು ಹೋದ? ಅವನೇ ಬಂದಿದ್ದು ನಿನ್ ಜೊತೆಗೆ? ಯಾರಾದ್ರೂ ಬರ್ತಾರೆ, ನಿಮ್ಗೆ ಯಾಕೆ? ನಿಮ್ಗೇನು ಆ ಚಿಂತೆ ಬೇಕಾಗಿಲ್ಲ. ನಿಮ್ಗೆ ಸಸಿ ಬಂದವಳೆಲ್ಲ ಮಾಡಿರ್ತಾಳೆ, ತಿಂದು ಆರಾಮ ಕುಕ್ಕಳ್ರಿ. ಮಗಳಿಗೆ ಏನಾದ್ರೆ ಏನ್ ಚಿಂತೆ? ನಿಮ್ಗೆ ಏನು ಗೊತ್ತಾಗಲ್ಲ ಬಿಡಿ. ಅಯ್ಯೋ ಅದು ಹಂಗಲ್ವೇ. ಅಲ್ಲ, ಅವಳು ಮಾಡಿರೋದು ತಪ್ಪು ತಾನೇ. ಅಲ್ಲ, ಇಂಥ ಕೆಲಸ ಯಾರಾದ್ರೂ ಮಾಡ್ತಾರಾ? ಲಾವಣ್ಯನಿಂದ ಏನಾದರೂ ತೊಂದರೆ ಆಗಿದ್ರೆ ನಮ್ಮ ತ ಕೇಳಿದ್ರೆ ನಾವು ಬುದ್ಧಿ ಹೇಳ್ತಿದ್ವಿ, ಲಾವಣ್ಯಂಗೆ ಹಿಂಗೆಲ್ಲ ಮಾಡಬೇಡಮ್ಮ ಅಂತಾನೆ. ಅದು ಬಿಟ್ಬಿಟ್ಟು ಈ ಥರ ಕಿಡ್ನಾಪ್ ಮಾಡಿಸಿದ್ರೆ ಯಾರಿಗೆ ತೊಂದರೆ ಆಗೋದು ಹೇಳು? ಅವಳಿಗೆ ತಾನೇ. ಅದಷ್ಟು ಅರ್ಥ ಆಗಲ್ವಾ ಅವಳಿಗೆ? ಇಂಜಿನಿಯರಿಂಗ್ ಓದವಳೆ, ಅವಳಿಗೆ ಅರ್ಥ ಆಗಲ್ಲ ಕಣ್ರಿ. ಅವಳಿನ್ನು ಚಿಕ್ಕ ಹುಡುಗಿ. ಅಲ್ಲ ಏನೋ ಬಿಡಮ್ಮ, ಆಗೋದಾಗೈತೆ. ಇನ್ಯಾಕೆ ಕಂಪ್ಲೇಂಟ್ ಏನು ಬೇಡ, ವಾಪಸ್ ತಗೊಂಬನ. ಇದೊಂದ್ಸಲ ಕ್ಷಮಿಸ್ಬಿಡು ಅಂತಾನ ಸಸಿಗೆ ಹೇಳ್ಬೋದಾಗಿತ್ತು ತಾನೇ ನೀವು? ವಾಪಸ್ ತಗ ಅಂತಾನ, ಕ್ಷಮಿಸ್ಬಿಡಮ್ಮ ಅಂತ ನೀವೆಲ್ಲ ಹೇಳ್ತೀರಾ? ಕಂಪ್ಲೇಂಟ್ ಕೊಟ್ಟಿರೋದೇ ನಿಮ್ಮ ಮಗ, ನೀನು ಆ ಲಸ್ಮಕ್ಕ ತಾನೆ. ನೀವೆಲ್ಲ ತಾಂತೀರಾ? ಲೇ, ಅವಳ ಮೇಲೆ ನಮ್ಗೇನು ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ನಿಮ್ಗೊಬ್ಳಿಗೆ ಮಗಳಲ್ಲ, ನನಗೂ ಮಗಳೇನೆ. ಆದರೆ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಆದವರು ಬೈದು ಬುದ್ಧಿ ಹೇಳಬೇಕೆ ಹೊರತು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಬಾರ್ದು. ಹಂಗೆ ನಾನು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಅವ್ರು ಇನ್ನೂ ದೊಡ್ಡ ತಪ್ಪು ಮಾಡ್ತಾರೆ. ಇವತ್ತು ಕಿಡ್ನಾಪ್ ಮಾಡೇಳೆ, ನಾಳೆ ಯಾರನ್ನಾದ್ರೂ ಕೊಲೆ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಗೊತ್ತಾಯ್ತಾ? ಕೊಲೆ ಅಂತೆ, ಕೊಲೆ ಕೊಲೆ ಮಾಡೋಷ್ಟು ಅವಳಿಗೆಲ್ಲ ಧೈರ್ಯ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ್ರಿ. ಏನೋ ಬುದ್ಧಿ ಇಲ್ದೇನೆ ಮಾಡಿದಾಳ ಅಷ್ಟೇನೆ. ನೀವೇನು ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ಲಾಯರ್ನ ಭೇಟಿ ಮಾಡಿದೀನಿ, ಅವಳೆಲ್ಲ ಬೇಲ್ ಕೊಡ್ತೀನಿ ಅಂತ ಹೇಳವ್ರಿ. ಮತ್ತೆ ಸೀಮಾ ಚೆನ್ನಾಗಿದ್ಲಾ? ಅಯ್ಯೋ, ನನಗೂ ತುಂಬಾ ಬೇಜಾರಾಗುತ್ತೆ ಅವಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ಕೆ. ಆದ್ರೂ ಅವಳು ಮಾಡಿರೋದು ತಪ್ಪೇ ಅಲ್ವಾ ಅತ್ತೆ? ಮುಚ್ಚಮ್ಮ ಬಾಯಿ, ನೀನೇನ್ ತಪ್ಪು ಮಾಡಿಲ್ವಾ? ಅವ್ರ ಮದ್ವೆ ಸುದ್ದಿ ನಿನಗೆ ಯಾಕೆ ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು ಹೇಳು? ಅವ್ರು ಇಷ್ಟಪಟ್ಟನವರು ಮದುವೆ ಆಗ್ತಾರೆ, ನೀನು ಇಷ್ಟಪಟ್ಟು ಮದುವೆ ಆಗಿದೆ ತಾನೆ? ನಿಮ್ಮ ಅಪ್ಪ ಅಮ್ಮ ಯಾರನ್ನೋ ಕಟ್ಟಕ್ ನೋಡುದು ಅಂತ ನೀನು ಓಡ್ ಬಂದು ಮದುವೆ ಆಗಿದ್ಯಾ? ಹಂಗೇನೆ ಅವ್ರಿಗೂ ಸ್ವಾತಂತ್ರ್ಯ ಇಲ್ವಾ ಮದುವೆ ಆಗಕ್ಕೆ? ನೀನ್ ತೋರಿಸಿರೋ ಹುಡುಗನ ಮದುವೆ ಆಗ್ಬೇಕಾ ಅವರು? ಇದು ತಪ್ಪು ತಾನೆ? ಹೌದತ್ತೆ, ನಾನು ಅವ್ರ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬಾರ್ದಾಗಿತ್ತು. ಅವ್ರು ಇಷ್ಟಪಟ್ಟು ಮದುವೆ ಆಗ್ತಿದ್ರು. ನಾನು ಆ ಮದುವೆ ನಮ್ಮ ಅತ್ತೆ ಮಗನ ರೀಮಕ್ ತೋರಿಸಿದ್ದು, ಆಮೇಲೆ ಆ ವಾಸು ಲವ್ ಮಾಡ್ತಾ ಇದ್ದಾನೆ ಅಂತ ಸೀಮನ್ನ ಮದುವೆ ಆಗುವಂತ ಹೇಳಿದ್ದು, ಅದೆಲ್ಲ ದೊಡ್ಡ ತಪ್ಪೇನೆ. ನಂದು ತಪ್ಪು ಏನು ಅಂತ ಅರ್ಥ ಆಯ್ತು. ನಾನು ಇನ್ಮೇಲೆ ಅವ್ರಿಗೆ ಯಾವುದೋ ಫೋರ್ಸ್ ಮಾಡಲ್ಲ, ಅವ್ರ ಇಷ್ಟ ಬಂದಂಗೆ ಇರ್ಲಿ ಬಿಡಿ. ಗೊತ್ತಾಯ್ತು ತಾನೇ ನಿನಗೆ? ರೀ, ಕೇಳಿಸ್ಕೊಂಡ್ರೆ ನಿಮ್ ಸೊಸೆ ಹೇಳಿದ್ದ ಅವಳದೇ ತಪ್ಪು. ಮೊದ್ಲು ಇವಳು ತಪ್ಪು ಮಾಡಿದ್ರೆ ಅವಳು ತಪ್ಪು ಮಾಡ್ತಾ ಇರ್ಲಿಲ್ಲ, ನಮ್ ಸೀಮಾ. ರೀಮನು ಇಬ್ರು ಸೇರ್ಕೊಂಡು ಕೇಳಿಸ್ಕೊಂಡೇನೋ ಮಗನೇ? ನೀನ್ ನಿಂತಿದೆ ಮೊದ್ಲು ತಪ್ಪು.
ಗೊತ್ತಾಯ್ತಮ್ಮ, ಅವಳು ಹಿಂಗೆ ಅವ್ರ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಡು ಗಂಡು ಹುಡ್ಕೋ ಕೆಲಸ ಮಾಡಬಾರ್ದಾಗಿತ್ತು. ಆಯಿತು ಬಿಡು, ಈಗ ಏನು ಮಾಡೋಕ್ಕಾಗುತ್ತೆ. ಏನ್ ಮಾಡಕ್ಕಾಗುತ್ತೆ ಅಂದ್ರೆ ನನ್ನ ಮಗಳು ತಾನೇ ಹೋಗಿದ್ದು, ಇವಳು ತಪ್ಪು ಮಾಡಿದ್ರಿಂದಾನ? ಹಾ, ಏ ವಿಜಿ, ನಿನಗೆ ಏನು ಅರ್ಥ ಆಗಲ್ಲ, ಸುಮ್ಮನೆ ಇರು. ಏನೋ ಮದುವೆ ಬೇಡ ಅಂತ ಹೇಳ್ಬೋದಾಗಿತ್ತು. ಏನೋ ಅಲ್ಲ, ಇವಳೇನೇನು ತಾಳಿ ಕಟ್ಟಿಸ್ಬಿಟ್ಟಿದ್ಲ ಅಲ್ಲೇನೆ? ಹಾಂ, ಅಥವಾ ಏನಾದ್ರೂ ಎಂಗೇಜ್ಮೆಂಟ್ ಆಗಿತ್ತಾ? ಆಗಿಲ್ಲ ತಾನೇ. ಏನೋ ಗಂಡು ಬಂದು ನೋಡ್ಕೊಂಡು ಹೋಗ್ಯಾರ ಅಷ್ಟೇ. ಇಷ್ಟ ಇಲ್ಲ ಅಂತ ನಮ್ಮ ಹತ್ರ ಹೇಳಿದ್ರೆ ನಾವು ಸುಮ್ಮನೆ ಆಗ್ತಿದ್ವಿ. ರೀಮಾನು ಅಷ್ಟೇ, ಅವ್ರ ಅಮ್ಮನ ಹತ್ರನ ಅವ್ರ ಅಣ್ಣನ ಹತ್ರನ ಹೇಳಿದ್ರೆ ನಮ್ಗೆ ಮದುವೆ ಇಷ್ಟ ಇಲ್ಲ ಅಂತ ಸುಮ್ಮನೆ ಆಗೋರು. ಅದರಲ್ಲಿ ಏನಿದೆ ತಪ್ಪು? ಹಾಂ, ಅದಕ್ಕೆ ಇಂಥ ದೊಡ್ಡ ಕಿಡ್ನಾಪಿಂಗ್ ಕೆಲಸ ಮಾಡೋದಾ? ಹಾಂ, ಸುಮ್ಮನಿರ್ರಿ. ನಿಮ್ಗೆ ಯಾವಾಗ್ಲೂ ನನ್ನ ಮಗಳದೇ ತಪ್ಪು ಕಾಣೋದು, ಇನ್ಯಾರ್ದು ಕಾಣಲ್ಲ. ಅಕ್ಕ ಅಕ್ಕ, ಜಯಮ್ಮ ಜಯಮ್ಮ, ನನ್ನ ಮಗಳು ಜೈಲ್ನಾಗಿದ್ದಾಳೆ ಕಣೆ. ಪಾಪ ಅವಳ ಕಷ್ಟ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಂತೂ. ಅವಳು ಆದಷ್ಟು ಬೇಗ ಬಿಡಿಸ್ಕೊಂಬರ್ಬೇಕಮ್ಮ. ನನ್ನ ಕೈಲಂತೂ ನೋಡೋಕ್ಕಾಗ್ತಿಲ್ಲ. ಇವ್ರು ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಆಕಾಶ, ನನ್ನ ಗಂಡ ಯಾರು ನನಗೆ ಸಪೋರ್ಟ್ ಮಾಡ್ತಿಲ್ಲ. ನೀನಾದರೂ ಏನಾದರೂ ಮಾಡಿ ಲಾಯರ್ನ ಭೇಟಿ ಮಾಡಿ ಬಂದಿದ್ವಿ. ಆ ವಾಸು ಕರ್ಕೊಂಡೋಗಿದ್ದ. ಬೇಲ್ ಕೊಡಿಸ್ತೀವಿ, 50,000 ಏನೋ ದುಡ್ಡಾಗುತ್ತೆ ಅಂತ ಬೇರೆ ಹೇಳೋರೆ. ಏನು ಮಾಡೋದು ನನಗೊಂದು ಗೊತ್ತಾಗ್ತಿಲ್ಲ ಕಣೆ ಜಯಮ್ಮ. ನೀನಾದರೂ ನನ್ನ ಜೊತೆಗಿರ್ತೀಯೇನೆ ನನ್ನ ಮಗಳನ್ನ ಬಿಡಿಸ್ಕೊಂಬರಕ್ಕೆ? ಲೇ ಅಕ್ಕ, ನಾನು ಬಂದಿರೋದೇನೆ ಅದಕ್ಕೋಸ್ಕರನೇ. ನೀನ್ ಪಾಪ ಕಣ್ಣೀರ ಕೈ ತೊಳಿತಾ ಇರ್ತೀಯ, ಮಗಳು ಜೈಲ್ಗೆ ಹೋಗ್ಯಾಳೆ ಅಂತಾನ. ನಿನ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲಲ್ಲ. ಇನ್ನೇನು ಇವನು ಆಕಾಶನೂ ನಿನಗೆ ಸಪೋರ್ಟ್ ಮಾಡಲ್ಲ, ಹೆಂಡತಿ ಮಾತು ಕೇಳ್ತಾನೆ. ಇನ್ನ ನಮ್ಮ ಭಾವ ಅವ್ರಿನೇನು, ಅವರು ನಿನಗೆ ಸಪೋರ್ಟ್ ಮಾಡಲ್ಲ. ಸೊಸೆ ಪರವಾಗಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಬಿಡು. ಅದಕ್ಕೆ ತಾನೇ ನಾನು ಬಂದಿದ್ದು. ಹೌದೇನೆ ಜಯಮ್ಮ, ನಿನ್ ಮಾತು ಕೇಳಿ ನನಗೆ ಇವಾಗ ಒಂದು ಸ್ವಲ್ಪ ಮನಸ್ಸು ಹೋಗು ರಾತಮ್ಮ. ನನಗೆ ಯಾರು ಇಲ್ವಲ್ಲಪ್ಪ ಅಂತ ಅನ್ನಂಗೆ ಆಗಿತ್ತು. ಹೇಳಬೇಡ, ಸುಮ್ಮನಿರಕ್ಕ. ನನಗೆ ಲಾಯರ್ ಪಾಯರ್ ಎಲ್ಲ ಚೆನ್ನಾಗಿ ಪರಿಚಯ ಇದ್ದಾರೆ. ನಾನು ನಮ್ಮ ಅಣ್ಣನ ಮೇಲೆ ಕೇಸ್ ಹಾಕಿದ್ನಲ್ಲ, ಅವಾಗ ಆ ಲಾಯರು ಅಲ್ಲಿರೋರು ಎಲ್ಲನ ಪರಿಚಯ ಆಗಿದ್ರು. ನಾನೆಲ್ಲ ಲಾಯರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರೆಲ್ಲ ಬೇಲ್ ಕೊಡಿಸ್ತಾರೆ. ಸೀಮನ್ನ ಆದಷ್ಟು ಬೇಗ ಮನೆ ಕರ್ಕೊಂಬರೋಣ. ಸುಮ್ಮನಿರು, ನಾನು ಬಂದಿರೋದೇ ಅದಕ್ಕೆ. ನಾನು ನನ್ನ ಕೆಲಸನೇ ಬಿಟ್ಟು ಬಂದಿದ್ದೀನಿ. ಏನೇ ಕೆಲಸ? ನಿನ್ಗಿನ್ನೇನು ಕೆಲಸ ಐತೆ? ನಿನ್ನ ಮಗ ಆಸಕಾಯ್ತಾ? ನಿನ್ನ ಗಂಡಲ್ಲೆಲ್ಲ ದುಡಿತಾನೆ, ನಿನ್ನ ಸೊಸೆ ಮನೆ ಕೆಲಸ ಮಾಡ್ತಾಳೆ. ನಿನ್ಗಿನ್ನೇನು ಕೆಲಸ ಐತೆ ಹೇಳು? ಇಲ್ಲಕ್ಕ, ನಾನು ಇವಾಗ ಮಾಯ ಮಾಡ್ತಿದ್ಲಲ್ಲ ಬ್ಯೂಟಿ ಪಾರ್ಲರು, ಅದನ್ನೇ ಓಪನ್ ಮಾಡಿದ್ದೀನಿ. ನಾನೇ ಮಾಡೋಣ ಅಂತ ಓಪನ್ ಮಾಡಿ ಅಲ್ಲೇನೆ ಒಂದು ಇಬ್ರು ಮಾಡಿದ್ದೀನಿ. ಚೆನ್ನಾಗೇ ಮಾಡಿದ್ದೀನಿ, ಎಲ್ಲ ಕಲ್ತ್ಕೊಂಡಿದ್ದೀನಲ್ಲ, ಮಾಡ್ತಾ ಇದ್ದೀನಿ. ಮತ್ತೆ ಏನಾದರೂ ಮಾಡ್ಬೇಕಲ್ಲ. ಹೌದೇನೆ ಜಯಮ್ಮ, ಹೆಂಗೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ. ಬಾ ಕುಕ್ಕ ಬಾ. ಬಾವಾ, ಏನ್ ಬಾವಾ ನೀವು ಈ ತರ ಮಾಡೋದು ಸರಿನಾ? ನಾನೇನೇ ಮಾಡಿದೆ ಜಯಮ್ಮ? ಹಾಂ, ಯಾಕೆ ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ? ನಿನ್ನ ಮಗಳು ತಪ್ಪು ಮಾಡಿರೋದು ಸೀಮಾ. ನಾನು ಕೇಳಿದ್ದು ಅದಲ್ಲ. ಅಲ್ಲ, ಇಷ್ಟು ವರ್ಷ ಜೊತೆಗಿರೋ ಹೆಂಡತಿ ಮಗಳಿಗಿಂತನ ನೆನ್ನೆ ಮನೆ ಬಂದಿರೋ ಸೊಸೆನೇ ಹೆಚ್ಚಾಗ್ಬಿಟ್ಲ ನಿನಗೆ? ಲೇ, ಅವಳು ತಪ್ಪು ಮಾಡಿದಾಳೆ ಕಣೆ ಸೀಮಾ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಬೈಯೋದಾಗ್ಲಿ ಶಿಕ್ಷೆ ಕೊಡೋದಾಗ್ಲಿ ಕಾಮನ್ ತಾನೆ. ನೀನೇನು ಹಿಂಗೆ ಆಡ್ತಾ ಇದೆಯಾ? ನೀನು ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ. ನೀನು ನಿಮ್ಮ ಅಕ್ಕನಂಗೆನೆ ಪೆದ್ದಿ ಆಗ್ಬೇಡ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗೈತೆ ಅಷ್ಟೇನೆ. ಸುಮ್ಮನಿರಿ ಬಾವ. ಅಲ್ಲ, ಮಕ್ಕಳು ಏನೇ ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತಂದೆ ತಾಯಿ ಆದವರು ಅವ್ರನ್ನ ಹೆಂಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತನ ಏನೇನೋ ಪ್ಲಾನ್ ಮಾಡ್ತಾರೆ. ಆದ್ರೆ ನೀವೇ ಇಟ್ಕೊಟ್ಟಿದಿರಲ್ಲ, ನೀನು ಆಕಾಶನ ಹೋಗಿ ಕಂಪ್ಲೇಂಟ್ ಕೊಟ್ಟಿದಿರಲ್ಲ. ಇದು ಸರಿನಾ ಅಂತ ಕೇಳೆ ಜಯಮ್ಮ, ಕೇಳು. ಹಂಗೆ ಇವರೇ ಇಟ್ಕೊಡ್ಬೋದಾ? ಅಲ್ಲ, ಅಪ್ಪ ಅಮ್ಮ ಯಾವ್ದಾರು ಮಕ್ಕಳು ಮರ್ಯಾದೆ ಆಗೋಸ್ಕರ, ಅವ್ರ ಜೀವನಕ್ಕೋಸ್ಕರ, ಅವ್ರಿಗೆ ಒಳ್ಳೆ ಜೀವನ ರೂಪಿಸ್ಕೊಡ್ಬೇಕು ಅನ್ನೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ, ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ತಂದೆ ತಾಯಿ ಆದವರು. ಆದ್ರೆ ನಿಮ್ ಬಾವನ್ ನೋಡು, ಅವರೇನೆ ಸುಮ್ಮನೆ ಕುಕ್ಕೊಂಡವ್ರೆ. ಮಗಳು ಜೈಲ್ಗೆ ಹೋಗ್ಯವಳಲ್ಲ, ನಾವೇ ಕಳ್ಸಿದ್ದು, ಹೋಗಿ ಬಿಡಿಸ್ಕೊಂಬರೋಣ, ಕಂಪ್ಲೇಂಟ್ ಆದ್ರೂ ವಾಪಸ್ ತಗೊಂಬ ಕೇಳೋಣ ಲಸ್ಮಕ್ಕುಗೆ ಅಂತಾನ ಅನ್ಸೋದೇ ಇಲ್ಲ ನೋಡು. ಹೋಗ್ಲಿ ಬಿಡಿ ಅಕ್ಕ, ನಾನು ಬಂದಿದ್ದೀನಲ್ಲ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅಣ್ಣ ಹೋಗಮ್ಮ, ಟೀ ಮಾಡ್ಕೊಂಬರೋಗಿ ಹೋಗಿ ಎಲ್ಲರಿಗೂ. ಸರಿ ಮಾವ, ಆಯ್ತು, ಮಾಡ್ಕೊಂಬತ್ತೀನಿ. ಕುತ್ಕೊಳ್ರಿ ಜಯತ್ತೆ, ಕುತ್ಕೊಳ್ರಿ. ಅತ್ತೆ ಕುತ್ಕೊಳ್ರಿ. ಕಮ್ಮ ಕುತ್ಕ ಸುಮ್ಮನೆ. ಟೀ ಕುಡಿವಂತೆ. ಟೀ ಬೇಡ, ಏನು ಬೇಡಪ್ಪ ನಮ್ಗೆ. ನಮ್ಮ ಅಕ್ಕನ ಕಣ್ಣೀರ ನೋಡಕ್ ಆಗ್ತಿಲ್ಲ. ನಿನಗಂತೂ ಮಗ ಅನ್ನಿಸ್ಕೊಂಡಿರಂಗೆ ಅಮ್ಮ ಅಳ್ತಾ ಇದ್ರು ಏನು ಅನ್ಸಲ್ಲ. ಟೀ ಅಂತೆ ಟೀ. ಬಾರೆ ಜಯಮ್ಮ, ನಾವು ಹೊರಗೆ ಹೋಗಿ ಕುಕ್ಕಮ್ಮನ, ಅವ್ರು ಕುಡ್ಕೊಂಬ್ಲಿ ಯಾತಾದ್ರು ಬ್ಯಾಗಲ್ಲಿ ಇಕ್ಕಿ ಬಾ. ಸರಿ ನಡಿ ಅಕ್ಕ, ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.